ಬಿಬಿಎಂಪಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಹೊಗೆ. ಪಾಲಿಕೆ ಅಧಿಕಾರಿಗಳೇ ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದ್ರ, ಅರ್ಹ ಫಲಾನುಭವಿಗಳಿಗೆ ಮೋಸ ಮಾಡಿದ್ರ ಆಫೀಸರ್ಸ್. ನಿಯಮವನ್ನ ಗಾಳಿಗೆ ತೂರಿ ಹಣ ವರ್ಗಾವಣೆ ಮಾಡಿದ್ರ ಆ ಅಧಿಕಾರಿ. ಬಿಬಿಎಂಪಿ ಕಲ್ಯಾಣ ಇಲಾಖೆ ಸಹಾಯಕ ಆಯುಕ್ತರು ಮಾಡಿದ್ದೇನು? ಸಹಾಯಕ ಆಯುಕ್ತ ನಾಗಭೂಷಣ್ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಕೈ ಜೋಡಿಸಿದ್ದಾರಾ ದಲ್ಲಾಳಿಗಳು? ಅರ್ಹ ಫಲಾನುಭವಿಗಳಿಗೆ ಮೋಸವನ್ನ ಮಾಡಲಾಗ್ತಾ ಇದೆ. ಅಮೃತ ಮಹೋತ್ಸವ ಯೋಜನೆ ಅನುದಾನದಲ್ಲಿ ಗೋಲ್ಮಾಲ್ ಆಗಿದೆ. ಫಲಾನುಭವಿಗಳಿಗೆ ಮನೆಯನ್ನ ವಿತರಣೆ ಮಾಡಿ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಅಧಿಕಾರಿಗಳು ವಿತರಣೆಯನ್ನ ಮಾಡಿದ್ದಾರೆ. 550 ಅಭ್ಯರ್ಥಿಗಳ ಖಾತೆಗೆ ತಲಾ 5 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಿರುವ ಆರೋಪ. ಬಿಬಿಎಂಪಿ ವ್ಯಾಪ್ತಿಯ 8 ವಲಯಗಳ 550 ಅಭ್ಯರ್ಥಿಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ. ಅರ್ಹತೆಯನ್ನ ಪರಿಗಣಿಸದೆ ಷರತ್ತು ಉಲ್ಲಂಘಿಸಿ ಹಣ ವರ್ಗಾವಣೆಯನ್ನ ಮಾಡಿದ್ರ ಅಧಿಕಾರಿಯ ಹಣದಾಹಕ್ಕೆ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಆಗ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 27.50 ಕೋಟಿ ರೂಪಾಯಿ ಗೋಲ್ಮಾಲ್. ಅಮೃತ ಮಹೋತ್ಸವ ಯೋಜನೆ ಅನುದಾನದಲ್ಲಿ ಗೋಲ್ಮಾಲ್ ಅನ್ನ ಮಾಡಲಾಗ್ತಾ ಇದೆ. ನಿಯಮಗಳನ್ನ ಪಾಲನೆ ಮಾಡಿ ಅಂತಂದ್ರೆ ಹಣವನ್ನ ಪೀಕ್ತಾ ಇದ್ದಾರೆ ಅಧಿಕಾರಿಗಳು. ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ. ವಂಚನೆ, ಅಧಿಕಾರ ದುರುಪಯೋಗ, ಅಕ್ರಮ ಹಣ ದುರ್ಬಳಕೆಯಾಗಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ನಕಲಿ ದಾಖಲೆಯನ್ನ ತಯಾರಿಕೆ ಪ್ರಕರಣಗಳ ಅಡಿ ದೂರನ್ನ ದಾಖಲು ಮಾಡಲಾಗಿದೆ. 550 ಅಭ್ಯರ್ಥಿಗಳ ಖಾತೆಗೆ ತಲಾ 5 ಲಕ್ಷ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅರ್ಹತೆಯನ್ನ ಪರಿಗಣಿಸದೆ ಷರತ್ತನ್ನ ಉಲ್ಲಂಘಿಸಿ ಹಣ ವರ್ಗಾವಣೆ ಮಾಡಿದ್ದಾರೆ. ಅಮೃತ ಮಹೋತ್ಸವ ಯೋಜನೆ ಅನುದಾನದಲ್ಲಿ ಆಗಿರುವಂತಹ ಗೋಲ್ಮಾಲ್ ಇದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಅಮೃತ ಮಹೋತ್ಸವ ಯೋಜನೆಯ ಅನುದಾನದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಇದೀಗ ರಮೇಶ್ ಅವರು ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಆರೋಪಕ್ಕೆ ಸಾಕ್ಷಿಗಳನ್ನ ಕೂಡ ಒದಗಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇಲ್ಲಿಯವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸಗಳಾಗಿದ್ಯಾ? ಎಷ್ಟು ಜನ ಫಲಾನುಭವಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ? ರಮ್ಯಾ, ಬಿಬಿಎಂಪಿಯಲ್ಲಿ ಇದು ನಡೆದಿರುವಂತಹ ಮತ್ತೊಂದು ಬಹುದೊಡ್ಡ ಹಗರಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಪ್ರತಿ ಬಾರಿ ಯಾವ್ದಾದ್ರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಗರಣ ಆಗಿದೆ ಅಂತಂದರೆ ಅದರಲ್ಲಿ ಒಂದಷ್ಟು ಜನ ಬೇರೆ ಯಾರು ಅಂದರೆ ಕೆಳಹಂತದ ಅಧಿಕಾರಿಗಳು ಭಾಗಿಯಾಗ್ತಿದ್ರು. ಅದೇ ಈ ಬಾರಿ ಅಮೃತ ಮಹೋತ್ಸವ ಯೋಜನೆ ಅಡಿಯಲ್ಲಿ ಬಡವರಿಗೆ ಮನೆಯನ್ನು ಕೊಡುವಂಥ ವಿಚಾರದಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಸ್ವತಃ ಬಿಬಿಎಂಪಿಯ ಸಹಾಯಕ ಕಲ್ಯಾಣ ವಿಭಾಗದ ಸಹಾಯಕ ಆಯುಕ್ತರಾಗಿರುವಂತಹ ನಾಗಭೂಷಣ್ ಅವರೇ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಯಾಕೆಂದರೆ ಬಡವರಿಗೆ ಸೂರನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಆಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಹಾಗೆಯೇ ಹೌಸಿಂಗ್ ಬೋರ್ಡ್ ಆಗಿರ್ಬೋದು, ಸ್ಲಮ್ ಬೋರ್ಡಿಂದ ಮನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅಂದರೆ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ 5 ಲಕ್ಷ ಹಣವನ್ನು ಕೊಡುವಂಥ ಕೆಲಸ ಆಗುತ್ತೆ. ಆದರೆ ಅದಕ್ಕೆ ಒಂದಷ್ಟು ಮಾನದಂಡಗಳು ಇರಬೇಕಾಗತ್ತೆ. ಆದರೆ ಆ ಎಲ್ಲ ಮಾನದಂಡಗಳನ್ನು ಗಾಳಿಗೆ ತೂರಿದ್ರೂ ಕೂಡ ಸುಮಾರು 550 ಅಂದರೆ ಬಿಬಿಎಂಪಿ ವ್ಯಾಪ್ತಿಯ 550 ಫಲಾನುಭವಿಗಳಿಗೆ ಸುಮಾರು 27.5 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಯಾವುದೇ ಒಬ್ಬ ಫಲಾನುಭವಿ ಅಂತ ಅಂದರೆ ಅವನಿಗೆ ಪ್ರತಿ ಹಂತದಲ್ಲೂ ಕೂಡ ಅವನು ಪೂರಕವಾದಂಥ ದಾಖಲೆಗಳನ್ನು ಸಲ್ಲಿಕೆ ಮಾಡಿದಾರಾ ಇಲ್ವಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಆದರೆ ಆ ಒಂದು ಜವಾಬ್ದಾರಿ ಇರುವಂಥದ್ದು ಸಮಾಜ ಕಲ್ಯಾಣ ಅಂದರೆ ಬಿಬಿಎಂಪಿಯ ಸಮಾಜ ಕಲ್ಯಾಣ ಇಲಾಖೆ
ಇಲಾಖೆಯ ನಾಗಭೂಷಣ್ ಅವರಿಗೆ ಬರುತ್ತೆ, ಅಂದರೆ ಸಹಾಯಕ ಆಯುಕ್ತರಿಗೆ ಬರುತ್ತೆ. ಆದರೆ ಇವರು ಯಾವುದೇ ರೀತಿಯಾದಂತಹ ಫಲಾನುಭವಿಗಳಂತ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅವರ ಹಿನ್ನೆಲೆಯನ್ನು ನೋಡಲಿಲ್ಲ ಅಥವಾ ಯಾವೆಲ್ಲ ದಾಖಲೆಗಳನ್ನು ಅವರು ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಯಾವುದನ್ನು ಕೂಡ ನೋಡದೆ ಏಕಾಏಕಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಬಂದಂತಹ ಸುಮಾರು 550 ಅಭ್ಯರ್ಥಿಗಳಿಗೆ, ಅಂದರೆ 550 ಅರ್ಹ ಫಲಾನುಭವಿಗಳಿಗೆ ಸುಮಾರು 27.5 ಕೋಟಿ, ಅಂದರೆ ಪ್ರತಿಯೊಬ್ಬರ ಅಕೌಂಟಿಗೂ ಸುಮಾರು 5 ಲಕ್ಷ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕ 550 ಜನರಿಗೆ ಸುಮಾರು 27.5 ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ BBMPಯ ಮುಖ್ಯ ಆಯುಕ್ತರಿಗೆ ಈಗಾಗಲೇ ದೂರನ್ನು ಕೊಡುವಂಥ ಕೆಲಸ ಬಿಜೆಪಿ ಮುಖಂಡ NR ರಮೇಶ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ BBMP ಮುಖ್ಯ ಆಯುಕ್ತ, ಇಲ್ಲ ಈ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ಯಾವುದೇ ಒಂದು ಅಕ್ರಮ ಆಗಿದ್ರೂ ಕೂಡ ಅದಕ್ಕೆ ಪೂರಕವಾದ ದಾಖಲೆಗಳು ಕೊಡಬೇಕಾಗುತ್ತೆ, ನೀವೀಗ ದಾಖಲೆಗಳನ್ನು ಕೊಟ್ಟಿದ್ದೀರಾ, ನೀವು ಮಾಡಿರುವಂಥ ಆರೋಪದಲ್ಲಿ ಎಷ್ಟು ಸತ್ಯಾಸತ್ಯ ಇದೆ ಅನ್ನುವಂಥದ್ದನ್ನು ನಾವು ಪರಿಶೀಲಿಸ್ತೀವಿ. ಒಂದು ವೇಳೆ ಸಹಾಯಕ ಆಯುಕ್ತರಾಗಿರುವಂತಹ ನಾಗಭೂಷಣ್ ಅವರು ಇದರಲ್ಲಿ ಅಕ್ರಮವನ್ನು ನಡೆಸಿದ್ದೇ ಆಗಿದ್ದಲ್ಲಿ, ಅವರು ಇಲ್ಲಿಗಲ್ ಆಗಿ ಹಣವನ್ನು ವರ್ಗಾವಣೆ ಮಾಡಿದ್ದೇ ಆದಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. NR ರಮೇಶ್ ಕೊಟ್ಟಿರುವಂತಹ ದೂರಿನಲ್ಲಿ ಕೇವಲ ಅವ್ರ ಮೇಲೆ ಕ್ರಮ ಮಾತ್ರ ಅಲ್ಲ, ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂತಹ ಸುಮಾರು 27.5 ಕೋಟಿ ಹಣ ಏನಿದೆ ಅದನ್ನ ಅವರಿಂದನೇ ವಸೂಲಿ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಸೊ ಈಗ ತನಿಖೆ ಆಗ್ತಾ ಇದೆ, ತನಿಖೆ ಆದ ನಂತರ ನಿಜವಾಗ್ಲೂ ಅವರು ತಪ್ಪು ಮಾಡಿದಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.